Question number 3 ಗೆ ಬರೋಣ. Is it possible to design a rectangular mango groove whose length is twice its breadth and area is 800 meter square? If so, find its length and breadth. Length ಮತ್ತು breadth ನ ಕಂಡುಹಿಡಿಬೇಕು. ಆದ್ರೆ ಇಲ್ಲಿ ಬಿಗ್ ಕ್ವೆಶ್ಚನ್ ಏನು, ಲೆಂತ್ ನ x ಅಂತ ತಗೋಬೇಕಾ ಅಥವಾ ಬ್ರೆಡ್ತ್ ನ x ಅಂತ ತಗೋಬೇಕಾ ಅಂತ ತುಂಬಾ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್, ಓಕೆನಾ? ಸೊ ಲೆಂತ್ ನ ನಾವು x ಅಂತ ತಗೊಂಡ್ವಿ ಅಂದ್ರೆ, ಲೆಂತ್ ಈಕ್ವಲ್ ಟು x ಅಂತ ತಗೊಂಡ್ವಿ ಅಂದ್ರೆ, ಲೆಂತ್ ನ x ಅಂತ ತಗೊಂಡ್ವಿ ಅಂದ್ರೆ ಬ್ರೆಡ್ತ್ ನ b ಅಂತ ತಗೋಬೇಕಾಗತ್ತೆ, ಓಕೆನಾ? ಸೊ ಬ್ರೆಡ್ತ್ ಈಕ್ವಲ್ ಟು b. ಸೊ ಆವಾಗ ಏನಾಗುತ್ತೆ ಅಂದ್ರೆ x ಈಕ್ವಲ್ ಟು 2b, ಟ್ವೈಸ್ ಆಫ್ ಬ್ರೆಡ್ತ್ ಇದೆ ಅಲ್ವಾ, x ಈಕ್ವಲ್ ಟು 2b. ಬಟ್ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಆಗತ್ತಾ ಇದು? ಇಲ್ಲ. ಯಾಕೆ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಏನಿದೆ, ಒಂದೇ ವೇರಿಯೇಬಲ್ ಇರುತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ x ಅಂಡ್ b ಎರಡು ವೇರಿಯೇಬಲ್ ಬರುತ್ತೆ, ಅವಾಗ ನಿಮಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ. ಸೊ ದಾಟ್ಸ್ ವೈ ವಿ ವಿಲ್ ಟೇಕ್ ಬ್ರೆಡ್ತ್ ಆಸ್ x. ಓಕೆ, ಬ್ರೆಡ್ತ್ ನ x ತಗೋದ್ರಿಂದ ಏನಾಗುತ್ತೆ ನೋಡಿ, ಬ್ರೆಡ್ತ್ ಈಕ್ವಲ್ ಟು x ತಗೊಂಡ್ವಿ ಅಂದ್ರೆ ಲೆಂತ್ ಆವಾಗ ಏನಾಗುತ್ತೆ, ಟ್ವೈಸ್ ಆಫ್ ಬ್ರೆಡ್ತ್ ಅಂದ್ರೆ ಎಷ್ಟು, 2 ಟೈಮ್ಸ್ ಬ್ರೆಡ್ತ್, 2x ಬರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ d ನ ವೇರಿಯೇಬಲ್ ತಗೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಆವಾಗ ನಿಮ್ಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಕೂಡ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಲ್ಲ, ಲೆಂತ್ ನ ಯಾಕೆ x ಅಂತ ತಗೊಳ್ಳಲ್ಲ, ಬ್ರೆಡ್ತ್ ನ ಯಾಕೆ x ಅಂತ ತಗೊಳ್ತೀವಿ ಅಂತ. ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರೋದ್ರಿಂದ ಒಂದೇ ವೇರಿಯೇಬಲ್ ಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ವಿತ್ ರೆಸ್ಪೆಕ್ಟ್ ಹೇಳ್ತಾ ಇದ್ದಾರೋ ಅದನ್ನೇ ನಾವು x ಅಂತ ತಗೋಬೇಕಾಗುತ್ತೆ. ಸೊಲ್ಯೂಷನ್ ನ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಹೇಳಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೂ ಏನಿದೆ, ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೂ ಇದೆ. ಅದರ ಏನ್ ಹೇಳಿದ್ದಾರೆ, ಲೆಂತ್ ಅಂಡ್ ಬ್ರೆಡ್ತ್ ಗೊತ್ತಾಯ್ತಲ್ಲ, ಲೆಂತ್ ಈಕ್ವಲ್ ಟು ಟ್ವೈಸ್ ಆಫ್ ಬ್ರೆಡ್ತ್. ಸೊ ಏರಿಯಾ ಈಕ್ವಲ್ ಟು 800 ಮೀಟರ್ ಸ್ಕ್ವೇರ್. ಲೆಂತ್ ಮತ್ತೆ ಬ್ರೆಡ್ತ್ ನ ಫೈಂಡ್ ಔಟ್ ಮಾಡಿ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಏನಾಗುತ್ತೆ, ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್, ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಈಕ್ವಲ್ ಟು ಏನು, ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಸೊ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಎಷ್ಟು ಕೊಟ್ಟಿದ್ದಾರೆ, 800 ಮೀಟರ್ ಸ್ಕ್ವೇರ್. ಓಕೆ, ಆಲ್ರೆಡಿ ಗಿವನ್ ಇದೆ. ಸೊ 800 ಅಂಡ್ ಲೆಂತ್ ನೋಡಿ, ಲೆಂತ್ ಏನಿದೆ, ಟ್ವೈಸ್ ಆಫ್ ಬ್ರೆಡ್ತ್ ಇದೆ ಅಲ್ವಾ? ಸೊ 2x ಅಂತ ತಗೋಬೇಕಾಗುತ್ತೆ, 2x. ಆಮೇಲೆ ಬ್ರೆಡ್ತ್ ನ ನಾವು x ಅಂತ ತಗೊಂಡಿದೀವಿ. ಸೊ ಇವಾಗ ನೋಡಿ 2x ಸ್ಕ್ವೇರ್ ಆಗುತ್ತೆ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತಲ್ಲ, x ನ ಟರ್ಮ್ ಪ್ರೆಸೆಂಟ್ ಇಲ್ಲ, ಬಟ್ ಇಟ್ಸ್ ಓಕೆ, ಎಕ್ಸ್ ಸ್ಕ್ವೇರ್ ನ ಟರ್ಮ್ ಇದೆ ಅಲ್ವಾ? ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನಮಗೆ ಬೇಕಾಗಿರೋದು ಅದೇ. ಸೊ ಈ ತರ ಬರ್ಕೊಂಡ್ರು ಅಂದ್ರೆ 2x ಸ್ಕ್ವೇರ್ ಈಕ್ವಲ್ ಟು 800 ಅಂದ್ರೂ ಒಂದೇ. ಸೊ ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 800 ಅಪಾನ್ 2. ಸೊ 2 1s are 2 4 100s. ಓಕೆ, ಸೊ ಇವಾಗ ಎಕ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ, ಎಕ್ಸ್ ಸ್ಕ್ವೇರ್ ಈ ಕಡೆ ಇದ್ರೆ ಏನಾಗುತ್ತೆ, ಈ ಕಡೆ ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಅದು ಈ ಕಡೆಗೆ ಬಂದು ಸ್ಕ್ವೇರ್ ರೂಟ್ ಆಗುತ್ತೆ. ಸೊ 400. ಸೊ 400 ನ ಸ್ಕ್ವೇರ್ ರೂಟ್ ಏನು, ಎಕ್ಸ್ ಈಕ್ವಲ್ ಟು 20. ಸೊ ಬಂತಲ್ಲ, ಎಕ್ಸ್ ಅಂದ್ರೆ ಏನು, ಬ್ರೆಡ್ತ್. ಓಕೆ, ಸೊ ಬ್ರೆಡ್ತ್ ನ ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಬ್ರೆಡ್ತ್ ಎಕ್ಸ್ ಈಕ್ವಲ್ ಟು ಬ್ರೆಡ್ತ್ ಎಕ್ಸ್ ಈಕ್ವಲ್ ಟು 20 ಆದ್ರೆ ಲೆಂತ್ ಎಷ್ಟಾಗುತ್ತೆ, ಲೆಂತ್ ಏನಿದೆ, ಟ್ವೈಸ್ ಆಫ್ ಬ್ರೆಡ್ತ್ ಅಲ್ವಾ? ಸೊ 2 into 20 that is 40. ಸೊ ಗೊತ್ತಾಯ್ತಲ್ಲ, ಲೆಂತ್ ಈಕ್ವಲ್ ಟು ಎಷ್ಟಾಯ್ತು, 40 and breadth equal to 20. So this is the final solution.